ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂಬನ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಟೇಸ್ಟಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸಿ ಒಂದು ರೈಸ್ ರೆಸಿಪಿಯನ್ನು ಹೇಳ್ಕೊಡೋಕ್ಕೆ ನಾನಿವತ್ತು ರೆಡಿಯಾಗಿದ್ದೀನಿ. ಸೊ ಬನ್ನಿ ಮಾಡೋಣ. ಇದೇ ರೀತಿ ಇನ್ನು ನಿಮಗೆ ರೈಸ್ ರೆಸಿಪೀಸ್ ಬೇಕಂತಂದರೆ ನಮ್ಮ ಚಾನಲ್ನ ಲೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಹಾಕಿದ್ದೀನಿ. ಎರಡೂ ಕಾದ್ಮೇಲೆ ಮಾಮೂಲಿ ಸಾಸಿವೆ, ಸ್ವಲ್ಪ ಮಸಾಲೆ, ನಾನು ತೀರಾ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ಒಂದೆರಡು ಪೀಸ್ ಚಕ್ಕೆ, ಸ್ವಲ್ಪ ಸೋಂಪು, ಒಂದು ಏಲಕ್ಕಿ, ಒಂದು ಲವಂಗ ಇದೆ ಅಷ್ಟೇ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಹೆವಿ ಮಸಾಲೆ ಏನಿರಲ್ಲ, ಕರಿಬೇವು, ಈರುಳ್ಳಿ, ಇಷ್ಟನ್ನು ಹಾಕಿ ಕೈ ಹಾಕ್ಬೋದು. ಬರೀ ಎಣ್ಣೆಲಿ ಬೇಕಾದರೂ ಮಾಡ್ಕೋಬೋದು, ಬಟ್ ನಾನು ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇವತ್ತು. ಇದು ಸ್ವಲ್ಪ ಫ್ರೈ ಆದಮೇಲೆ ತುಂಬ ಸಿಂಪಲ್, ಬೇಗ ಆಗೋಗುತ್ತೆ. ಸೊ ನಾನೇನು ಸ್ಕಿಪ್ ಮಾಡಿ ತೋರಿಸ್ತಾ ಇಲ್ಲ. ಇದು ರುಬ್ಬಿರೋ ಮಿಶ್ರಣ, ಯಾಕೆಂದರೆ ಟೊಮೊಟೊ ತಿನ್ನಲ್ಲ, ಹಾಗಾಗಿ ರುಬ್ಬಾಕಿದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಇದಕ್ಕೇನು ಹಾಕಿಲ್ಲ. ಜಸ್ಟ್ 2 ಟೊಮೊಟೊ, ಖಾರದ ಪುಡಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಇಷ್ಟೇ ಹಾಕಿರೋದು. ನಾನು ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಬರೀ ಅದೇ ಪ್ಲೈನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಟಾಣಿ ಮತ್ತು ಕಡಲೆಕಾಳು ಎರಡೂ ನೆನೆಸಿದ್ದೆ. ಸೊ ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ಮೇಲೆ ಅದೆರಡನ್ನೂ ಹಾಕ್ತೀನಿ. ನೆಕ್ಸ್ಟು ಅಕ್ಕಿನ ಸ್ಮೂತ್ ಬರುತ್ತೆ ರೈಸು ಅಂತ ಹೇಳಿ ನೆನೆಸಿಟ್ಕೋಬೋದು ಮುಂಚೆನೇ. ಸೊ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮುಂಚೆನೇ ಅಕ್ಕಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಈ ಟೈಮಲ್ಲೇ ಬಟಾಣಿ ಮತ್ತು ಕಡಲೆಕಾಳು, ಸೊ ನಿಮಗೆ ಯಾವ ರೀತಿ ಟೇಸ್ಟು ಜಾಸ್ತಿ ಸಿಗಬೇಕೋ ಕಡಿಮೆ ಸಿಗಬೇಕೋ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಂಡ್ರಾಯ್ತು. ಇಲ್ಲ ಇವತ್ತು ನೈಟ್ ಊಟನೇ ಬೇರೆ. ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್ ಆಗಿದೆ. ಸೊ ಸಿಂಪಲ್ಲು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅರಿಶಿನ ಪುಡಿನೂ ನಾನು ಅದರಲ್ಲೇ ಸೇರಿಸಿರೋದ್ರಿಂದ ಸೊ ಏನೂ ಹಾಕೋದಿಲ್ಲ, ಇಷ್ಟೇ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಏನೂ ಇಲ್ಲ ಅಂತ ಟೈಮಲ್ಲಿ ತಿಂಡಿ ಮಾಡೋದಂತೂ ಚಿಂತೆ ಇದ್ದಿದ್ದೇನೆ ಎಲ್ಲರಿಗೂ. ಹಾಗಾಗಿ ಅಷ್ಟೇ, ವೆರಿ ಸಿಂಪಲ್. ನಾವು ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ, ಮಸಾಲೆ ಜಾಸ್ತಿ ಆಗಿಲ್ಲ. ಇವಾಗಲೇ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅನ್ನ ಉದುದ್ರಾಗಿ ಬರುತ್ತೆ. ಸೊ ಜಾಸ್ತಿ ಕೈ ಆಡಕ್ಕೆ ಹೋಗ್ಬಾರ್ದು, ಸ್ವಲ್ಪ ಮೈಲ್ಡಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಕ್ಕಿ ಹುಡಿ ಆಗುತ್ತೆ. ಗೊತ್ತಾಗುತ್ತೆ ನಿಮಗೆ, ಹಿಂಗೆ ಫ್ರೈ ಮಾಡ್ತಾ ಅಕ್ಕಿ ಸ್ವಲ್ಪ ತಳ ಹಿಡಿಯೋಕ್ಕೆ ಬರುತ್ತಲ್ಲ, ಅಲ್ಲಿ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಸೊ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ, ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ. ನೀರನ್ನು ಅಷ್ಟೇ ಸ್ವಲ್ಪ ಫಸ್ಟೇ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇವತ್ತು ನಾನು ಮಾಡಿಲ್ಲ. ಇದು ಸ್ವಲ್ಪ ಫ್ರೈ ಆಗಿ ಒಂದು 2 ನಿಮಿಷ ತಗೊಳುತ್ತೆ ಟೈಮು.
ಇದನ್ನ ಹಾಕೊಂಡು ನೋಡಿ ಫ್ರೆಂಡ್, ಇವಾಗ ಸ್ವಲ್ಪ ಸ್ವಲ್ಪ ತಳ ಹಿಡಿತಾ ಇದೆ. ಈ ಟೈಮಲ್ಲಿ ನೀರು ಸೇರ್ಸೋಣ. ಬಿಡು, 2 ಲೋಟ ಅಕ್ಕಿ ಹಾಕಿದ್ದೀವಿ, 4 ಲೋಟ ನೀರು. ಯಾಕೋ ನೀರು ಚೆಲ್ಲೋಣ ಅದಕ್ಕೆ. ಸೊ ಈ ಟೈಮಲ್ಲೇ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಕಡಿಮೆ ಇದ್ದರೆ ಸೊ ಆ್ಯಡ್ ಮಾಡ್ಕೊಬೋದು ಇವಾಗ. ಸೊ ಸರಿ ಇದೆ, ಏನು ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅನ್ನ ಒಂದು ಕಡೆ ಮತ್ತು ಮಸಾಲೆ ಮೇಲ್ಗಡೆ ಹಂಗೆ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕುದಿಯತ್ತ ತನಕ ಹೀಗೆ ಬಿಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು 5 ಮಿನಿಟ್ಸ್ ಬೇಕಾಗುತ್ತೆ. ನೀರು ಕಾಸ್ಕೊಂಡ್ರೆ ಎಷ್ಟು ಟೈಮೇ ಬೇಕಾಗಲ್ಲ, ಆವಾಗಲೇ ಇಮಿಡಿಯೇಟು ಕುದಿ ಬಂದ್ಬಿಡುತ್ತೆ. ಈಗ ಒಂದು ಸತಿ ಕೊಟ್ಬಿಟ್ಟು ಕುಕ್ಕರ್ ವಿಜಿಲ್ನ ಕ್ಲೋಸ್ ಮಾಡಿ. ಸೊ ನಿಮಗೆ ಯಾವ ರೀತಿ ಬೇಕು ರೈಸು, ಪೂರ್ತಿ ಸ್ವಲ್ಪ ಸಾಫ್ಟ್ ಆಗಿರಲಿ ಮೆತ್ತಗಿರಲಿ ಅನ್ನೋದಾದರೆ 3 ವಿಜಿಲ್ ಕೂಗಿದ್ರು ಏನು ಫುಲ್ ಸಾಫ್ಟ್ ಇದಾಗಲ್ಲ, ಅನ್ನ ಏನು ಮೆತ್ತಗಾಗಲ್ಲ. ಪರವಾಗಿಲ್ಲ, 3 ವಿಜಿಲ್ ಕೂಗಿಸ್ಬೋದು. ಇಲ್ಲ ನೆನೆ ಹಾಕಿದ್ದೀನಿ ಹಿಂಗೆ ಸ್ವಲ್ಪ ಬೇಯಿಸಿದ್ದೀನಿ ಅಂತಂದರೆ 2 ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ 2 ವಿಜಿಲ್ ಬರಲಿ, ಬಂದಮೇಲೆ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ. ಇದ್ರ ಜೊತೆ ಇನ್ನೊಂದು ಕಾಂಬಿನೇಷನ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಆಲೂಗಡ್ಡೆ ಫ್ರೈ ಮಾಡಲಿಕ್ಕೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ನೋಡಿ, ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಸೊ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಮಕ್ಕಳಿಗೆ ಪ್ಲೈನಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಏನಾದರೂ ಸೈಡ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವ, ತಿಂಡಿ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇದು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಿದ್ನಲ್ಲ, ಆವಾಗಲೇ ಹೇಳಿದ್ನಲ್ಲ ಮಸಾಲೆ, ಬೆಳ್ಳುಳ್ಳಿ, ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ. ಸೊ ಅದು ಇನ್ನು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊತೀನಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡ್ರು, ಸಾಂಬಾರು ಪೌಡ್ರು, ನೆಕ್ಸ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಸ್ವಲ್ಪ ಮೊಸರು. ಓಕೆನಾ? ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ಆಲೂಗಡ್ಡೆನೆಲ್ಲನೂ ಇದ್ರೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಆಯ್ತಲ್ವಾ? ಸೊ ಇಷ್ಟು ಇದು ಸ್ವಲ್ಪ ಕೋಟಿಂಗ್ ನೆನ್ಕೊಂಡು ಇದಕ್ಕೆ ಏನು ಮಾಡಬೇಕಂದ್ರೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಯಾಕೆಂದರೆ ಮೇಲ್ಗಡೆ ಕ್ರಿಸ್ಪಿ ಇರಲಿ ಅದಕ್ಕೋಸ್ಕರ. ಸೊ ನಾನು ಅಷ್ಟು ನೀಟಾಗಿ ಅಳತೆ ಮಾಡಲ್ಲ. ನೋಡಿ, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಜಸ್ಟ್ ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದು. ಸ್ವಲ್ಪ ಇನ್ನೂ ಜಾಸ್ತಿ ಕ್ರಿಸ್ಪಿನೆಸ್ ಬರುತ್ತೆ, ಗಟ್ಟಿ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಯಿತು. ನೋಡಿ, ಒಂದೇ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ. ವಿಜಿಲಲ್ಲಿ 1 ವಿಜಿಲ್ ಕೂಗಿದೆ ಕುಕ್ಕರ್ ಕೂಡ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡೋಣ. ಹಾಗೆ ಬಿಟ್ಟು ಆಮೇಲೆ ಇದು ಹಾಕ್ತಿದ್ದಾಗೆ ಕರೆದು ಒಂದು 5 ನಿಮಿಷ. ಸೊ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೆಟ್ಟಾಗುತ್ತೆ, ಚೆನ್ನಾಗಿರುತ್ತೆ ಅವಾಗ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಇದು ಆಗಿರುತ್ತೆ. ಸೊ ಕುಕ್ಕರು ವಿಜಿಲ್ ಕೂಗಿದೆ, ಒಂದು 5 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಎಣ್ಣೆ ಕಾದಿದೆ. ಸೊ ಇದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಹಾಗೇ ಅದು ಲಾಸ್ಟ್ ಮೂಮೆಂಟಲ್ಲಿದೆ ಎಣ್ಣೆ, ಅದಕ್ಕೆ ಖಾಲಿ ಹಾಕಿ ಬಂದಿದೆಯಲ್ಲ. ಸೊ ಹಿಂಗೆ ಒಂದೊಂದೇ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ತನಕ.
ಎಣ್ಣೆ ತೀರಾ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಕಡಿಮೆನೇ ಹಾಕ್ಕೊಳ್ಳಿ. ಹಾಕ್ತಿದ್ದಂಗೆನೂ ಕೈ ಆಡೋಕ್ಕೆ ಹೋಗ್ಬೇಡಿ. ಒಂದು 30 ಸೆಕೆಂಡ್ಸು ಹಾಗೆ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಟರ್ನ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. ಒಳಗಡೆ ಸಾಫ್ಟ್ ಇರುತ್ತೆ, ಆಲೂಗಡ್ಡೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇನ್ನೂ ಕೋಟಿಂಗ್ ಬೇಕಂದರೆ ಮಾಡ್ಕೊಬೋದು, ಬಟ್ ನಾನು ಆಲೂಗಡ್ಡೆ ಟೇಸ್ಟ್ ಆಗೇ ಇರಲಿ ಅಂತ ಏನು ಕೋಟಿಂಗ್ ಜಾಸ್ತಿ ಹಾಕಿಲ್ಲ. ಬೇಕಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು. ಸೊ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಕಲಸಿಟ್ಟಿರೋದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಟೈಮ್ ಆಗಿರೋದ್ರಿಂದ ನಾನು ಹಾಕಿದ್ದೀನಿ. ಆದರೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಮಕ್ಕಳಿಗೆ ಆಲೂಗಡ್ಡೆ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ, ಆಲೂಗಡ್ಡೆ ತಿಂಡಿ ಎಲ್ಲನೂ. ಅದು ಬೇಡ. ನೋಡಿ ಫ್ರೆಂಡ್ಸ್, ಎಲ್ಲ ಒಂದೇ ಕಡೆ ಇಲ್ಲ, ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ. ಏನಾದರೂ ನಾವು ಒಂದು ಚೂರು ಕುದಿ ಬರ್ದಲೇ ಮಿಕ್ಸ್ ಮಾಡ್ದಲೇ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಮೇಲೆ ಕೂತಿರುತ್ತೆ, ಕೆಳಗಡೆ ಬರೀ ಅನ್ನ ರೈಸ್ ಥರ ಇರುತ್ತೆ. ಅದಕ್ಕೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ. ನೋಡಿ, ಮೈಲ್ಡಾಗಿದೆ, ಆಯಿಲು ಜಾಸ್ತಿ ಇಲ್ಲ. ಬೇಡ, ಜಾಸ್ತಿ ಆಯಿತು ತುಪ್ಪ ಇವತ್ತು. ಇಷ್ಟೇ. ನೋಡಿ ಫ್ರೆಂಡ್ಸ್, ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಕೋಬೋದು. ಸೊ ಮಾಡ್ತಾನೆ ಅರ್ಧ ಖಾಲಿ ಆಗ್ಬಿಟ್ಟಿದೆ. ಮಕ್ಕಳಿಗೆ ಅಂದರೆ ಆಲೂಗಡ್ಡೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಆಗ್ತಾನೆ ಖಾಲಿ ಆಗಿದೆ. ಇಷ್ಟಿರಲಿಲ್ಲ, ಇದು ಇನ್ನೂ ತುಂಬ ಜಾಸ್ತಿ ಇತ್ತು. ಫ್ರೆಂಡ್ಸ್, ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಏನಾದರೂ ಚೇಂಜಸ್ ಇದ್ದರೆ ನೀವೂ ಹೇಳಿ ನನಗೆ, ಯಾವ ಥರ ಆ್ಯಡ್ ಮಾಡೋದ್ರಿಂದ. ಏಕೆಂದರೆ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಬದಲಾಯಿಸ್ಕೊಳ್ಳೋದಕ್ಕೆ ನಮಗೂ ಒಂದು ಅವಕಾಶ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೆಚ್ಚಿನ ವೀಡಿಯೋಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಸ್ನ್ಯಾಕ್ಸ್ ಥರ ಹೊರಗಡೆ ಕೊಟ್ಟು ಕಳ್ಸೋದ್ಕಿನ್ನ ಫ್ರೆಂಡ್ಸ್ ಇದಾದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಬ್ಯಾಗ್ ಬಂದು ಮೀಶೋ ಪ್ರಾಡಕ್ಟ್ ಇದು. ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ತೊಗೊಂಡು ತುಂಬ ದಿನ ಆಗಿದೆ. ಯೂಸ್ ಮಾಡಿದ ಮೇಲೆ ಹೇಳ್ತೀನಿ, ನಾನು ಓಪನಿಂಗ್ ಹೇಳೋಕ್ಕೆ ಹೋಗಲ್ಲ. ಯೂಸ್ ಮಾಡಿದ ಮೇಲೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನೋಡಿ, ಸ್ಪೇಸು ಎಷ್ಟೊಂದಿದೆ ನೋಡಿ. ಸೊ ಇಷ್ಟು ಲಂಚ್ ಬ್ಯಾಗು. ಸ್ವಲ್ಪ ರೈಸ್ ಐಟಮು, ನಾನು ಮಾಡೋ ರೈಸ್ ಐಟಮು ನಮ್ಮ ಮಕ್ಳ ಸ್ಕೂಲಲ್ಲಿ ತುಂಬ ಇಷ್ಟ ಆಗ್ತಂತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ರೈಸ್ ಐಟಮೇ ಮಾಡೋದು. ಸೊ 2 ಲಂಚ್ ಬಾಕ್ಸ್ ರೆಡಿ ಆಯಿತು. ಬ್ಯಾಗ್ ಮಾತ್ರ ಕ್ವಾಲಿಟಿ ಸೂಪರ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದ್ದಾವೆ. ಸೊ ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ನಿಮಗೆ ಬೇಕಾದ್ರೆ ಎಲ್ಲರೂ ಹೋಗೋದಕ್ಕೆ ತಗೊಂಡೋಗೋದಕ್ಕಾಗಿರ್ಬೋದು, ತುಂಬ ಚೆನ್ನಾಗಿದ್ದಾವೆ ಪ್ರಾಡಕ್ಟು. ಆರಾಮಾಗಿ ಬೈ ಮಾಡ್ಕೊಳ್ಳಿ. ತುಂಬ ಕಡಿಮೆ ರೇಟು. ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಕೋಬೋದು. ಸೊ ನನಗೇನು ಅದರಲ್ಲಿ ಅಮೌಂಟ್ ಬರೋಲ್ಲ, ಲಿಂಕ್ ಹಾಕ್ತಿದ್ದಾಗೆ ಅಮೌಂಟ್ ಬರುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲ, ನಾನೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಮೀಶೋದು. ಬಟ್ ನೀವು ಬೇಕಂದರೆ ನಾನು ಲಿಂಕ್ ಕೊಡ್ತೀನಿ. ಇಲ್ಲ, ನೀವು ಇದನ್ನು ಫೋಟೋ ತೆಕ್ಕೊಳ್ಳಿ, ಈ ಬ್ಯಾಗ್ನ ಫೋಟೋ ತಕ್ಕೊಂಡು ಅಪ್ಲೋಡ್ ಮಾಡಿದ್ರೂ ಬರುತ್ತೆ ಅವಾಗ. ಸೊ ನೀವೇ ಡೈರೆಕ್ಟ್ ತೊಗೋಬೋದು. ಆರಾಮಾಗಿ ಬೈ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ.